ಕಳೆದ 2-3 ತಿಂಗಳಿಂದ ವಿಜಯಪುರ ಜಿಲ್ಲೆ ಮತ್ತು ನಗರದಲ್ಲಿ ನಡೆಯುವಂತ ಭೂ ಹಗರಣ ಮತ್ತು ಭೂ ಮಾಫಿಯಾದ ಒಂದು ಹಲವಾರು ಸಂಗತಿಗಳನ್ನ ಮೊದಲು ತಮ್ಮ ಮುಖಾಂತರ ಬೆಳಕಿಗೆ ತರುವಂತ ಪ್ರಯತ್ನ ಮಾಡಿದೆ. ಅದಾದ ನಂತರ ದಿನಾಂಕ 28/5 ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿಯಾಗಿ ಪ್ರಕರಣ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕುಲಕರಿಸಿ ಕೊಟ್ಟು ಇದಕ್ಕೆ ಒಂದು ವಿಶೇಷವಾದ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಚುರುಕು ಮಾಡಬೇಕು ಅನ್ನೋಂತ ವಿನಂತಿ ಮಾಡಿದೆ. ಅದಾದ ನಂತರ 30ನೇ ತಾರೀಕು ಅದೇ ತಿಂಗಳು 30ನೇ ತಾರೀಕಿಗಂದು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಈ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇದನ್ನು ಸಿಒಡಿಯಿಂದ ತನಿಖೆ ಮಾಡಿಸ್ರಿ ಅನ್ನುವಂಥ ಮನವಿಯನ್ನು ಅವರಿಗೆ ಕೂಡ ಮಾಡಿದೆ. ಅವರು ಕೂಡ ನನಗೆ ಇದರ ಬಗ್ಗೆ ಮಾಹಿತಿ ಇದೆ, ನಾನು ಕೂಡ ನನ್ನ ಗಮನ ಬಂದಾಗ ನಾನು ಪತ್ರಿಕೆಯಲ್ಲಿ ಹೇಳಿದ್ದೆ ಅಂದರು. ಅವಾಗ ನಾನು ಹೇಳಿದ ನಂತರ ಹಲವಾರು ಪ್ರಕರಣಗಳನ್ನು ಮುಂದುವರಿತಾ ಇದ್ದಾವೆ. ಅದಕ್ಕೆ ಸಮಗ್ರವಾಗಿ ಇದಕ್ಕೆ ವಿಶೇಷವಾದಂಥ ತಂಡ ಅಥವಾ ಸಿಒಡಿಗೆ ರೆಫರ್ ಮಾಡಿದೆ ಅನ್ನುವಂಥ ಮಾಹಿತಿ ಹೇಳಿದೆ. ಅದಾದ ನಂತರ ಅವತ್ತೇ ಸಾಯಂಕಾಲ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿ ಹೋದಾಗ ಅವರಿಗೂ ಕೂಡ ಒಂದು ಪತ್ರ ಕೊಟ್ಟು ಇದನ್ನ ಪ್ರಕರಣವನ್ನು ತನಿಖೆ ಮಾಡಿಸ್ರಿ ಅನ್ನುವಂಥದ್ದು ಅವರಿಗೂ ಕೂಡ ಮನವಿ ಮಾಡಿದೆ. ಮುಂದೆ ತಾರೀಕು 15ರಂದು ಅದಾದ 15 ದಿವಸಗಳ ನಂತರ 28ಕ್ಕೆ ಅವರಿಗೆ ಕೊಟ್ಟೆ, 30ಕ್ಕೆ ನಾನು ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಲ್ಲಿ ಭೇಟಿಯಾಗಿ ಮನವಿ ಮಾಡಿದೆ. ಅದಾದ ನಂತರ ಒಂದು 15 ದಿವಸಗಳ ನಂತರ ಒಂದು ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಸಚಿವರು ಇರುವಂತಹ ಸ್ಥಳಕ್ಕೆ ನಾವು ಹೋಗಿ ಎರಡನೇ ಮುಖಾಂತರ ಮನವಿ ಕೊಟ್ಟು ಅವರಿಗೆ ಪ್ರಕರಣಗಳ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಸಾಕಷ್ಟು ಆ ಬಾಧಿತರಾದಂತಂದ್ರೆ ವಂಚನೆಗೆ ಒಳಗಾದಂತಹ ಜನರು ಕೂಡ ನಮ್ಮ ಜೊತೆ ಒಂದು 100 ಜನರು ಬಂದಿದ್ರು. ನಮ್ಮ ಹೋರಾಟ ನಮ್ಮ ಸಂಘಟಕರು ನಮ್ಮ ಕಾರ್ಯಕರ್ತರು ಕೂಡ ಜೊತೆ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ವರಿಷ್ಠಾಧಿಕಾರಿಗಳ ಗಮನಕ್ಕೆ ನಾನು ಕೂಡ ಇದೆ. ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಾನು ಇದನ್ನ ನ್ಯಾಯ ಕೊಡಿಸ್ತೀನಿ, ತನಿಖೆ ಮಾಡಿಸ್ತೀನಿ, ಚುರುಕು ಮಾಡ್ತೀನಿ, ಇದಕ್ಕೆ ವಿಶೇಷವಾದಂಥ ತಂಡ ರಚನೆ, ಇದಕ್ಕೊಬ್ರು ನೋಡಲ್ ಅಧಿಕಾರಿನ ಕೂಡ ನೇಮಿಸ್ತೀನಿ ತಹಸೀಲ್ದಾರ ಗ್ರೇಡ್ನವರು ಅನ್ನೋದು ಅಂತ ಹೇಳಿ. ಆದ್ರೆ ಇನ್ನೂವರೆಗೆ ಅದು ಆಗಿಲ್ಲ. ಅದಾದ ನಂತರ ನಾವು ಈ ಪ್ರಕರಣ ಬಗ್ಗೆ ಸಾಕಷ್ಟು ಜನರಿಗೆ ಅವೇರ್ನೆಸ್ ಆಯ್ತು. ಜನರು ಅವ್ರಿಗೆ ಹುಷಾರಾಗಿ ಅವರು ತಮ್ಮ ಏನು ವ್ಯವಹಾರಗಳನ್ನ ಮಾಡುವಾಗ ತಮ್ಮ ಹಲವಾರು ಯೋಚನೆಗಳು ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದು. ಅದಾದ ನಂತರ ಕೂಡ ಹಲವಾರು ಪ್ರಕರಣಗಳದು. ನನಗೇನಂದ್ರೆ ನಾನು ಅದಾದ ನಂತರ ಮೊನ್ನೆ ಮತ್ತೆ ವರಿಷ್ಠಾಧಿಕಾರಿ ಭೇಟಿಯಾಗಿ ಅವ್ರಿಗೇನು ಕೇಳಿದೆ ಅಂದ್ರೆ, ನಾನು ಏನೋ ಮಾಡಾತೀವ್ರಿ ಅಂದ್ರೆ, ನೀವು ಮಾಡಾತೀರಿ ಸಾಹೇಬ್ರು, ಮಾಡಾತಿಲ್ಲ ಅನ್ನಂಗಿಲ್ಲ. ನಾ ಮುಖ್ಯಮಂತ್ರಿಗೆ ಪತ್ರ ಕೊಟ್ಟ ನಂತರ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟ ನಂತರ, ನಿಮ್ಮ ಗಮನಕ್ಕೆ ತಂದ ನಂತರ ಪ್ರತಿಭಟನೆ ಮಾಡಿ ಇದಾದ ನಂತರ 5 ಪ್ರಕರಣಗಳವು, 4ರಿಂದ 5 ಪ್ರಕರಣಗಳವು. ಅದಕ್ಕೆ ಭಯ ಇಲ್ಲ ಅನ್ನೋದು ಕೇಳಿದೆ ನಾನು. ಈ ಕೃತ್ಯ ಎಸಗೋರಿಗೆ ಏನಿದು ಡುಪ್ಲಿಕೇಟು ಕೊಟ್ಟಿ ದಾಖಲೆ ರೆಡಿ ಮಾಡಿಕೊಂಡು ಖರೀದಿ ಮಾಡೋರಿಗೆ, ಮಾರಾಟ ಮಾಡೋರಿಗೆ, ತಗೊಳ್ಳೋರಿಗೆ ಭಯನೇ ಇಲ್ಲ ಪೊಲೀಸರು. ಇಷ್ಟು ಅವೇರ್ನೆಸ್ ಬಂದರೂ ಕೂಡ ಅವ್ಯಾತವಾಗಿ ನಡೀತದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕರು. ಒಂದು ಲಾಭ ಆಯಿತು. ಅವಾದ ನಂತರ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಜಾಗೃತಿ ಮೂಡಿತು. ಅಲ್ಲಿ ಹಲವಾರು ಬದಲಾವಣೆಗಳು ಜಿಲ್ಲಾಧಿಕಾರಿಗಳು ಮಾಡಿದ ನಂತರ ರೆಡ್ ಹ್ಯಾಂಡ್ ಆಗಿ ಸಿಗಾಕತ್ರು. ಅದು ವಂಚನೆಯಿಂದ ಒಳಗಾಗೋದು ಸ್ವಲ್ಪ ಕಂಟ್ರೋಲ್ ಆಯ್ತು. ಕಂಟ್ರೋಲ್ ಅಂದ್ರೆ ಆಗದೆ ಇದ್ದಾಗ ಸ್ವಲ್ಪ ಅಲ್ಲಿ ಕೂತಾಗ ಸಬ್ ಆಫೀಸ್ನಾಗ ಇದ್ದಾಗ್ರೆ ಅವರು ಸಿಕ್ಕೊಂಡ್ರು. 4 ಜನ ನನಗೂ ಕೂಡ ಕೆಲವು ಫೋನ್ ಮಾಡ್ತಿದ್ರು, ಹಿಂಗೆ ಹೊಂಟಾರ ನೋಡಿ ಸಾಹೇಬ್ರೆ, ನೀವು ಸ್ವಲ್ಪ ಮಾಹಿತಿ ಹೇಳ್ರ. ನಾನು ಪೊಲೀಸ್ PS ಆಗಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ನೀವು ನಡೋ ಸ್ವಲ್ಪ ಹೋಗಿ ನೋಡಿ ಸಾಹೇಬ್ರ, ಅವ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಒಂದು ಅನುಕೂಲ ಆಗಿದೆ. ಅದು ನನ್ನ ಆಗ್ರಹ ಅಂದ್ರೆ, ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಲ್ಲೊಂದು ಪ್ರಶ್ನೆ ಮಾಡಿದ್ರು ನಮ್ಮ ಪ್ರಕಾಶ್ ರಾಠೋಡ್ ಅವರು, ಎಷ್ಟು ಪ್ರಕರಣಗಳಾಗ್ಯಾವ ಅನ್ನುವಂತ ಕೇಳಿದಾಗ ಅವರು 2023ರಲ್ಲಿ 19 ಪ್ರಕರಣಗಳು ಮಾತ್ರ ದಾಖಲಾಗಿದ್ದು 22 ಆರೋಪಿಗಳನ್ನು ಬಂಧಿಸಿದ್ದಾರೆ, 22 ಜನರಿಗೆ. ಅದು ಆದ ನಂತರ 2024ರಲ್ಲಿ 10 ಪ್ರಕರಣಗಳಾಗ್ಯಾವ, 13 ಆರೋಪಿಗಳನ್ನು ಬಂಧಿಸಲಾಗಿದೆ ಅನ್ನುವಂಥ ಉತ್ತರ ಲಿಖಿತವಾಗಿ ಸದನದಲ್ಲಿ ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ. ಅದು ನಾನು ಪತ್ರಿಕೆ ಮುಖಾಂತರ ನೋಡಿದೆ. ಆಮೇಲೆ ನಾನು ಪ್ರಕಾಶ್ ರಾಠೋಡ್ಗೆ ಫೋನ್ ಮಾಡಿ ಕೇಳಿದೆ, ಈ ತರ ನನ್ನ ಲೇಖಿ ಬಂದಿದೆ ಅಂತ ಹೇಳಿದ್ರು. ನಾನು ಹಿಂದಕ್ಕೂ ಹೇಳಿದ್ದೀನಿ, ಕಳೆದ ಬಾರಿ ನಾನು ಪತ್ರಿಕಾ ಸಭೆ ಕರೆದಾಗ 100 ಪ್ರಕರಣಗಳದಾವ, 100 ಕೋಟಿ ರೂಪಾಯಿ ಇಲ್ಲಿ ವಂಚನೆಗಳಿಗೆ ಒಳಗಿದ್ದಾರೆ ಅನ್ನುವಂಥದ್ದು ಹೇಳಿದ್ದೀನಿ. ಇವತ್ತು ನನ್ನ ಕಡೆನೇ ನಾನು ಕೆಲವೊಂದು ಇನ್ನೂ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟಿಲ್ಲ.
ಮಾಹಿತಿ ಸಿಕ್ಕಿದ್ದೆ ನನ್ನ ಕಡೆ 50 ಪ್ರಕರಣಗಳು ನನ್ನ ಕಡೆಯಿಂದ ಅವನ್ನೆಲ್ಲ FIR ಗಳನ್ನು ತೆಗೆಸಿದ್ದೀನಿ. 2022ರಲ್ಲಿ ಬರೀ 3 ಪ್ರಕರಣ ಆಗಿದ್ದು ನನ್ನ ಕಡೆ ಸಿಕ್ಕಿದೆ. ಅವ್ರ 23, 24ರಲ್ಲಿ 48 ಪ್ರಕರಣಗಳಿಗಾವ, 47 ಪ್ರಕರಣಗಳಿಗಾವ. ಇಷ್ಟೊಂದು ಪ್ರಕರಣ ನನಗೆ ಮಾಹಿತಿ ಸಿಕ್ಕಾಗ ಇಲ್ಲಿ ಸದನದಲ್ಲಿ ಕೇವಲ ಎಷ್ಟು 19 ಮುಂದೆ 10 29 ಆಗ್ಯಾವ ಅನ್ನುವಂಥದ್ದು ಮಾಹಿತಿ ಕೊಟ್ಟರೆ ಇದು ನನಗೆ ಇನ್ನೂ ತೆಗಿಬೇಕಾಗಿದೆ. ಇನ್ನೂ ನಾನು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿಯನ್ನು ಕೇಳಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಪ್ರತ್ಯೇಕ ಬೇರೆ ವಕೀಲರ ಮುಖಾಂತರ ನಾನು ಕೇಳಿದ್ದೀನಿ, ನಾನು ತಿಳಿಯಕತ್ತ ವಕೀಲರ ಮುಖಾಂತರ ಕೇಳಿದ್ದೀನಿ. ಇನ್ನೂ ನನಗೆ ಪ್ರಕರಣಗಳು ಯಾವ್ಯಾವ ದಾಖಲಾಗ್ಯಾವ ಸಿಗಬೇಕಾಗಿದೆ. ಇನ್ನೂ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿಲ್ಲ, ತನಿಖೆ ಒಳಗದಾವ, FIR ಮಾಡಬೇಕಾಗ್ಯದ, ಮಾಡಿಲ್ಲ. ಇನ್ನೊಂದು ಅಂದ್ರೆ 19 ಜನರ ಏನು ಅವರು 13 ಆರೋಪಿಗಳನ್ನು ಹಿಡಿದಿವಿ ಅಂತ ಹೇಳಿ 2024ರಲ್ಲಿ. ಬಹುಶಃ ನಾನು ಇದ್ರ ಡಬಲ್ ಇನ್ನೂ ಹೊರಗಡೆ ಇದಾರೆ, ಸಿಕ್ಕಿಲ್ಲ ಅವರು. ಕೆಲವು ಹೊರಗಡೆಯಿಂದ ಬೇಲ್ ತಗೊಂಡ್ರ, ಕೆಲವರು ಇನ್ನೂ ಆರೋಪಗಳೇ ಸರಿ ಸಿಕ್ಕಿಲ್ಲ. ನಾನು ಕೇಳಿದಾಗ ಇನ್ನೂ ಹುಡ್ಕಾಡಾಕಿವ್ರಿ ಸಿಕ್ಕಿಲ್ಲ ಕೇಳ್ತಾರೆ. ಬಹಳಷ್ಟು ಹಗುರವಾಗಿ ಇದನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡದ ಅನ್ನುವಂಥದ್ದು ನಂದು ಆರೋಪ ಇದೆ. ಒಂದು ನಾನು ಈ ಸಂದರ್ಭ ಹೇಳಕ್ ಬಯಸ್ತೇನೆ, ಇಷ್ಟೊಂದು ನಾವೆಲ್ಲ ಹೋರಾಟ, ಜನರು ಜಾಗೃತ ಆಗಿ, ಪ್ರತಿಭಾರ್ಥಿಗಳು, ಮಾನ್ಯ ಮುಖ್ಯಮಂತ್ರಿ ಹಿಡಿದು ಉಸ್ತುವಾರಿ ಸಚಿವರು ಹಿಡಿದು ಇಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೂ ಕೂಡ ಪ್ರಕರಣಗಳು ನಿಂತಿಲ್ಲ. ಆ ಜೊತೆನೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಬಹಳಷ್ಟು ಇದರ ಬಗ್ಗೆ ಪ್ರಕರಣಗಳು ಅಲ್ಲಿಂದನೇ ಕೂಡ ಇದು ಮೂಲ ಅಲ್ಲಿಂದೇ ಅದು ಫಾರ್ಮ್ ನಂಬರ್ 2 ಅಂದ್ರೆ ಫಾರ್ಮ್ ನಂಬರ್ 2 ಇದ್ರೆ ಖರೀದಿ ಆಗ್ತದೆ, ಫಾರ್ಮ್ ನಂಬರ್ 2 ಇದ್ರೆ ಖರೀದಿ ಆಗಂಗಿಲ್ಲ. ಅದು ಡೂಪ್ಲಿಕೇಟ್ ಫಾರ್ಮ್ ಮತ್ತು ಸಿಕ್ಕಾ ರೆಡಿ ಮಾಡ್ಯಾರ ಅನ್ನುವಂಥ ಮಾಹಿತಿ ನನಗೆ ಬಂದಿತ್ತು. ಅವಾಗ ನಾನು ಮಾಹಿತಿ ಕೆಲವೊಬ್ರಿಗೆ ಕೊಟ್ಟಿದ್ದೆ, ಇಲಾಖೆಯವರಿಗೆ, ಹೆಸರು ಹೇಳೋದು ಬೇಡ. ಆದ್ರೆ ಅವ್ರು ಹಿಡಿದಾರವ್ರಿಗೆ, ಯಾರಿಗೆ ಆ ಫಾರ್ಮ್ ನಂಬರ್ 2 ಏನು ಕೊಟ್ಟಿರಲ್ಲ ಅವ್ರು ಅರೆಸ್ಟ್ ಮಾಡ್ಯಾರ. ಅದು ಮೂಲ ಸಿಕ್ಕ ಯಾರು ರೆಡಿ ಮಾಡಿದ್ರು, ಅಲ್ಲಿಂದ ಯಾರು ಲೀಕ್ ಮಾಡಿದ್ರು ಮಹಾನಗರ ಪಾಲಿಕೆಯಲ್ಲಿ, ಅದನ್ನ ಯಾರು ಕೊಟ್ಟರು ಫಾರ್ಮ್ಗಳನ್ನ, ಅಥವಾ ಇವರೇ ಹೊರಗೆ ಪ್ರಿಂಟ್ ಮಾಡಿದ್ರು, ಯಾವ ಪ್ರಿಂಟಿಂಗ್ ಪ್ರೆಸ್ಸಿಗೆ ಆಯ್ತು, ಎಲ್ಲಿ ಆಯ್ತು ಅನ್ನುವಂಥದ್ದು ಅದು ಬೆಳಕಿಗೆ ಬಂದಿಲ್ಲ. ಎರಡನೇದಾಗಿ ಕೊಟ್ಟಿ ದಾಖಲೆಗಳನ್ನ ನಾವು ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಪೊಲೀಸರು ಹಿಡಿಯುವಂತದಾಗಿ ಜನರು ಜಾಗೃತ ಆಗ್ಯಾರ, ಗೊತ್ತಾಗತ್ತದ, ನೋಡತ್ತಾರ, ಚೌಕಸಿ. ಇದನ್ನ ಮೊದಲೇ ಮಾಡಿದ್ರೆ ಇನ್ನೂ ಈ ಪ್ರಕರಣಗಳು ಆಗ್ತಿರ್ಲಿಲ್ಲ. ಈ ಕೆಲಸ ನಾವು ಹೋರಾಟ ಮಾಡಿದ ನಂತರ ಅಥವಾ ಜಿಲ್ಲಾ ಉಸ್ತುವಾರಿ KDPಯಲ್ಲಿ ಎಚ್ಚರಿಕೆ ಕೊಟ್ಟ ನಂತರ ಇಷ್ಟೆಲ್ಲ ಆದ ನಂತರ ಇದನ್ನ ಬಹಳಷ್ಟು ಜಾಗೃತರಾಗಿ ಕೆಲಸ ಮಾಡೋದು ಮುಂಚೆ ಮಾಡಿದ್ರೆ ಇಷ್ಟು ಪ್ರಕರಣಗಳು ಆಗ್ತಿದ್ದಿಲ್ಲ, ಜನರಿಗೆ ತೊಂದರೆ ಆಗ್ತಿದ್ದಿಲ್ಲ. ಅದನ್ನ ಈಗ ಮಾಡ್ತಾ ಇದಾರೆ. ಆದ್ರೆ ಎಲ್ಲಿ ನೂತನ ಐಡೆಂಟಿ ರೆಡಿ ಆಗ್ಯಾವನೋ ಸಿಕ್ಕಿಲ್ಲ. ಐಡೆಂಟಿ ಕಾರ್ಡು ಯಾರು ರೆಡಿ ಮಾಡಿಕೊಟ್ರು, ಯಾವ ಮಿಷನ್ದಾಗ ಆಯ್ತು, ಇದ್ರಾಗ ಅದು ಕೇಂದ್ರದಾಗ ಎಲ್ಲಿ ರೆಡಿ ಮಾಡಿ ಕೊಡತ್ತಾರ ಅನ್ನೋದು ಅವ್ರು ಯಾರು ಇನ್ನೂ ಬಂಧಿಸಿಲ್ಲ. ನನ್ನ ಮಾಹಿತಿ ಪ್ರಕಾರ ಅನ್ಎಫಿಷಿಯಲ್ ಹೇಳ್ತೀನಿ, ಒಬ್ಬರ ಆರೋಪಿ ಹಿಡಿದು ಬಿಟ್ಟಾರ ಅಂತ ಹೇಳಿ ನನಗೊಂದು ಮಾಹಿತಿ ಬಂತು. ಇಂತಿಂತ ಹಳೆ ತಹಸೀಲ್ದಾರ್ ಆಫೀಸ್ ಬಳಿ ಕಮಾಂಡ್ದಾಗ ಒಬ್ಬ ವ್ಯಕ್ತಿ ನಿಂತು ಇದನ್ನ ಮಾಡ್ಕೊಡ್ತಿದ್ದ, ಅವ್ನು ಹಿಡಿದು ಆಮೇಲೆ ಬಿಟ್ಕೊಟ್ರು ಗೋಲ್ಮಟ್ ಪೊಲೀಸ್ ಸ್ಟೇಷನ್ದಾಗ ಅನ್ನುವಂಥ ಮಾಹಿತಿ ಇದ್ದದ. ಆದ್ರೆ ನನ್ನ ಕಡೆ ಅದು ಯಾರು ಹೆಸರು ಹೇಳ್ಯಾರ, ಆದ್ರೂ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹಿಡಿದಿದ್ದು ಅವ್ನಿಗೆ ಬಿಟ್ಟಾರ, ಅನ್ಎಫಿಷಿಯಲ್ ಹಿಡಿದು ಅನ್ಎಫಿಷಿಯಲ್ ಯಾರೋ ವಶೀಲಿ ಹಚ್ಚಿ ರಾಜಕಾರಣಿಗಳು ಒತ್ತಡಕ್ಕೆ ಅದನ್ನ ಬಿಟ್ಟು ಕೊಟ್ಟಾರ ಅನ್ನುವಂಥದ್ದು ಮಾಹಿತಿ ಇದೆ. ನಾನು ಆಮೇಲೆ ಇಲಾಖೆಯವರಿಗೆ, ನಾನು DSP ಅವರಿಗೆ ಮತ್ತು ಅಡಿಷನಲ್ SP ಅವರಿಗೆ, ಹೊಟ್ಟಿಯವರಿಗೆ ಹೇಳಿದೆ, ನಾನು ಈ ರೀತಿ ಆಗ್ಯದ, ಅದನ್ನ ಇನ್ನೊಮ್ಮೆ ಅವನ್ನ ಅರೆಸ್ಟ್ ಮಾಡ್ರಿ. ಅವ್ನಿಗೆ ಎಲ್ಲಿ ಯಾವ ಮಷಿನ್ದು ತಯಾರು ಮಾಡಕ್ ಕೊಡತ್ತಾರ, ಯಾರು ಅದನ್ನ ಸಿಕ್ಕಾ ಹೊಡೆದು ಕೊಡತ್ತಾರ. ಡೂಪ್ಲಿಕೇಟ್ ಸಹಿ ಮಾಡೋರು ಬೇಕಲ್ಲ, ಐಡೆಂಟಿ ಅಂದ್ರೆ ಐಡೆಂಟಿ ರೆಡಿ ಆಗಂಗಿಲ್ಲ, ಅದು ಸಹಿ ಮಾಡೋರು ಬೇಕು. ಫೋಟೋ ಪ್ರಿಂಟ್ ತೆಗಿಬೇಕಲ್ಲ, ಕಂಪ್ಯೂಟರ್ಗೆ ತೆಗಿಬೇಕು ಪ್ರಿಂಟ್. ಯಾಕೆ ಕಂಪ್ಯೂಟರ್ ಪ್ರಿಂಟ್ ಮಾಡೋ, ಯಾಕೆ ಅದನ್ನ ಹೇಳಕತ್ತಿಲ್ಲ, ಅವ್ರು ಯಾಕೆ ಬಂಧಿಸಿ ವಿಚಾರಣೆ ಒಳಪಡಿಸತ್ತಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ. ಆದಷ್ಟು ಬೇಗನೆ ನೀವು ಪ್ರಕರಣಗಳ ಮೂಲ ದಾಖಲಾತಿ ಯಾರು ರೆಡಿ ಮಾಡ್ತೀವಿ ಅವ್ರನ್ನ ಬಂಧಿಸ್ಬೇಕು. ಅವ್ರು ಬಂಧಿಸಿದ್ರೆ ಸಂಪೂರ್ಣ ಪೂರ್ತಿ ಇದು ಗೊತ್ತಾಗ್ಬಿಡ್ತದೆ, ಎಷ್ಟು ಜನರಿಗೆ ಅವ್ರು ಮಾಡಿಕೊಟ್ಟಾರ ಅನ್ನುವಂಥದ್ದು. ಆಮೇಲೆ ಎಷ್ಟು ಹಾಸ್ಯಾಸ್ಪದ ಸಂಗತಿ, ಒಂದು ಪ್ರಕರಣ ಆದ ನಂತರ ಕೋರ್ಟ್ನಾಗ ಇರ್ತದೆ, ಮತ್ತೆ ಅದೇ ಜಮೀನು ಮತ್ತೆ ಖರೀದಿ ಆಗ್ತದೆ. ಆ ಪ್ರಕರಣ ಇದೇ ಒಂದು 10 ಎಕರೆ ಜಮೀನ ಅದು ಕೇಸ್ ಆಗ್ತದ, ಅಲ್ಲಿ ಹಿಡಿತಾರೆ, ಹಿಡಿದು ಕೋರ್ಟಿಗೆ ಹೋಗಿರ್ತದೆ, ಅದರಲ್ಲಿ 2-3 ಎಕರೆ ಮತ್ತೊಂದು ಕಡೆ ಪರಬಾರಿ ಆಗ್ತದೆ ಡೂಪ್ಲಿಕೇಟ್. ಇದು ಕೂಡ ಆಗಿದಾಗ ಸ್ಟೇ ಬಂದದ, ಅದು ಸ್ಟೇ ಬಂದಿದ್ರೆ ನಾನು ಅದನ್ನು ಪ್ರದರ್ಶನ ಮಾಡಿಲ್ಲ. ಅದ್ರ ಜೊತೆನೆ ಇವತ್ತು ಉಪ ನೋಂದಣಾಧಿಕಾರಿ ಒಂದು ಇಂಡಿಯಾ ಒಂದು ಪ್ರಕರಣ ಆಯ್ತು. ಯಾವುದೋ ಒಬ್ರು ಪಂಚಾಯತಿ ಅಧಿಕಾರಿ ಪೇಪರ್ಸ್ ರೆಡಿ ಮಾಡಿ ಕೊಟ್ಟಿದ್ದು ಸಬ್ ರಿಜಿಸ್ಟರ್ ಆಫೀಸ್ ಖರೀದಿ ಆಯ್ತು. ಖರೀದಿ ಆದ ನಂತರ ಅವ್ನ ಮ್ಯಾಗ ಆಕ್ಷನ್ ಆಯ್ತು. ಮರುದಿವಸ ಅವನ ಮ್ಯಾಗ ಜಿಲ್ಲಾಧಿಕಾರಿಗಳು ಒಂದು ಇದು ಕೊಟ್ರು, ಅವನ ಮ್ಯಾಗ ಒಂದು ನೋಟಿಸ್ ಕೊಟ್ರು. ಆ ಬಿಜಾಪುರ ನೋಂದಣಾಧಿಕಾರಿ ಇನ್ನೋರಿಗೆ ಯಾವುದೇ ಕ್ರಮ ಆಗಿಲ್ಲ. ಯಾರು ತಡ ಆಗ್ತಾರ, ಯಾರು ಇದಕ್ಕೆ ಕೈವಾಡ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಮೊನ್ನೆ
ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತಾ ಇದೀನಿ. ಇಷ್ಟಾದರೂ ಕೂಡ ಆ ಜಿಲ್ಲಾಧಿಕಾರಿ ಆರಾಮಾಗಿ ಕೆಲಸ ಮಾಡತ್ತಾರ. ಮತ್ತು ಒಂದು ಗೊತ್ತಿಲ್ಲ ನಿಮಗೆ, ಶಾಹಿ ಪಾರ್ಕ್ನಲ್ಲಿ 18 ಪ್ಲಾಟ್ಗಳು ಪರಭಾರೆ ಮಾಡಬಾರ್ದು ಒಂದು ಸ್ಟೇ ತಂದು ಅರ್ಜಿ ಕೊಟ್ಟು ಸಬ್ ರಿಜಿಸ್ಟರ್ ಆಫೀಸ್ ಕೊಟ್ಟರು ಅವರು ಪರಭಾರೆ ಮಾಡಿದ್ರು. ಮುಂದೆ ಅವರು ಸಬ್ ರಿಜಿಸ್ಟರ್ ಹೆಸರು ಹಾಕೊಂಡೇ ಅವರು ಕಂಪ್ಲೇಂಟ್ ಮಾಡ್ಯಾರ. ಅವನ ಮೇಲೆ ಕಂಪ್ಲೇಂಟ್ ಮಾಡ್ಯಾರ. ಹಿಂಗೆ 2-3 ಮಂದಿ 4 ಮಂದಿ ಸಬ್ ರಿಜಿಸ್ಟರ್ ಮ್ಯಾಗೆ ಕಂಪ್ಲೇಂಟ್ ಮಾಡ್ಯಾರ, ಬಿರಾದರ್ ಮ್ಯಾಗೆ ಮಾಡ್ಯಾರ. ಆದರೂ ಕೂಡ ಒಂದು ವರ್ಗಾವಣೆ ಬೇಡ, ನನಗೆ ವರ್ಗಾವಣೆ ಬೇಕಾಗಿಲ್ಲ. ಕಳೆದ ಬಾರಿ ಕೂಡ ನಿಮ್ಗೆ ನಾನು ಆಗ್ರಹ ಮಾಡಿದ್ದೆ ಮುಖಾಂತರ ಉನ್ನತವಾದಂಥ ತನಿಖೆ ಒಳಪಡಿಸ್ಬೇಕು ಅನ್ನುವಂಥದ್ದು. ಆ ಸಬ್ ರಿಜಿಸ್ಟರ್ನ ಅವ್ರೇನೋ ಕಾನೂನು ಹೇಳ್ತಿರ್ತದೆ, ಸಬ್ ರಿಜಿಸ್ಟರ್ ಮತ್ತು ಸ್ಟಾಂಪ್ ಪ್ರಿಂಟರ್ ಮೇಲೆ ಕೇಸ್ ಮಾಡಕ್ ಬರಂಗಿಲ್ಲ, ಯಾಕೆ ಐಡಿ ನೋಡೇ ನಾವು ಇದನ್ನ ಮಾಡಿ ಖರೀದಿ ತಗೊಂಡಿನ ಅನ್ನುವಂಥದ್ದು ಏನೋ ಹೇಳ್ತಾರೆ. ಈಗ ಯಾಕೆ ನೀವು ಅದನ್ನ ಹಿಡಿಯಾಕ್ತೀರಿ, ಮೊದ್ಲು ಯಾಕೆ ಹಿಡಿಲಿಲ್ಲ? ಮತ್ತು ನಿಮ್ಮ ಮೇಲೇನೆ ಆರೋಪ ಅದಾವ, ಸಬ್ ರಿಜಿಸ್ಟರ್ ಮೇಲೇನೆ ಕೇಸ್ಗಳು ಪ್ರಕರಣಗಳು ದಾಖಲಾಗ್ಯಾವ ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಠಾಣೆಯಲ್ಲಿ ದಾಖಲಾದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಅದಕ್ಕೆ ನಂದು ಆಗ್ರಹ ಅಂದ್ರೆ ನೀವು ಅವ್ರನ್ನ ಬಂಧಿಸಿ ವಿಚಾರಣೆ ಒಳಪಡಿಸ್ರಿ. ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮದ್ದಲ್ಲ, ಅದು ಮುಚ್ಚಿ ಹೋಗ್ಬಿಡ್ತಾವ. ಅವು ಹೋಗ್ಬಿಟ್ಟಂದ್ರೆ ಇನ್ನೊಬ್ಬ ಒಳ್ಳೆ ಅಧಿಕಾರಿ ಬಂದು ಕೆಲಸ ಮಾಡ್ಬೋದು ಸರಿಯಾಗಿ. ಈಗಂತರೂ ಬಹುತೇಕ 99% ಸಿಗಾಕತ್ತಾರೆ. ಯಾರು ಅಕಸ್ಮಾತ್ ಅಲ್ಲಿ ಹೋದ್ರು ಹಿಡಿಯಾಕತ್ತಾರ, ಅವ್ರಿಗೆ ಹಿಡಿಯಾಕತ್ತಾರ. ಮತ್ತು ಜನರಿಗೆ ಗೊತ್ತಾಗ್ಬಿಟ್ಟದ, ಅಲ್ಲಿ ಅಧಿಕಾರಿಗಳು ಜಾಗೃತರಾಗ್ಯಾರ. ಇಲ್ಲಿನೂ ಸ್ವಲ್ಪ ಆ ಸಿಸ್ಟಮ್ ಸರಿಯಾಗಿ. ನಾನು ಮನೆ ಸಬ್ ರಿಜಿಸ್ಟರ್ ನಂದೇ ಸ್ವಂತ ಒಂದು ಖರೀದಿ ಕೊಡೋದಕ್ಕೆ ಹೋಗಿದ್ದೆ. ಹೋದಾಗ ಅಧಿಕಾರಿ ಇರಲಿಲ್ಲ, ಅವ ಎಲ್ಲೋ ಹೇಳಿ ಹೋಗ್ತಿದ್ದೆ ನಾನು ಬರ್ತೀನ ನಾನು. ಆದ್ರೆ ಅಲ್ಲಿ ಗದ್ದಲು ಮೊದಲೇನು ಹುಯ್ಯೋದು ಜಾತ್ರೆ ನಡೀತಿತ್ತು, ಅದಿಲ್ಲ. ಏನು ಹೊಸ ಒಂದು ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಮಾಡ್ಯಾರ. ಆ ಸಿಸ್ಟಮ್ದಾಗ ಅಡ್ವಾನ್ಸ್ ಡೇಟ್ ಕೊಟ್ಟು ಖರೀದಿ ಹಾಕುವಂತ ನಡೆದೈತಿ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಕಲಿ ಆಧಾರ್ ಕಾರ್ಡು ಮತ್ತು ಭೂಲಾಕ ಏನು ಸೃಷ್ಟಿ ಮಾಡ್ಯಾರ ಅವ್ರು ಬಂಧಿಸಕ್ಕಾಗಿಲ್ಲ ಪೊಲೀಸರಿಗೆ. ಅವ್ರನ್ನ ಬಂಧಿಸ್ಬೇಕನ್ನುವಂಥದ್ದು ಒಂದೊಂದು ಆಗ್ರಹ ಅದ. ನನ್ನ ಹತ್ರ 50 FIR ಕಾಪಿಗಳು 50 FIR ಕಾಪಿಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ. ಇವರು ಕೇವಲ ಅಲ್ಲಿ ವಿಧಾನ ಪರಿಷತ್ನಲ್ಲಿ 23-24ರಲ್ಲಿ ಕೇವಲ 19 ಪ್ರಕರಣಗಳು ಮತ್ತು 22 ಜನ ಬಂಧಿಸಿವಿ. 10 ಪ್ರಕರಣ ಅಂದ್ರೆ 29 ಪ್ರಕರಣಗಳಾಗ ಕೊಟ್ಟು ನನಗೆ 50 ಸಿಕ್ಕಂದ್ರೆ ಇನ್ನೂ ಎಷ್ಟು ಅದಾವ ಅನ್ನುವಂಥದ್ದು ಈ ಬಹಿರಂಗ ಪಡಿಸ್ಬೇಕು. ಒಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಪ್ರಕರಣಗಳನ್ನು ಭೇದಿಸಿದ್ರು, ಅವರ ಅಧಿಕಾರಿಗಳು ಮುಖಾಂತರ ಅವ್ರ ದುಡ್ಡು ವಾಪಸ್ ಕೊಟ್ಟಿದ್ದಕ್ಕೆ ಒಂದು ಪತ್ರಿಕಾ ಸಭೆಗೆ ಒಂದು ಬಹಳಷ್ಟು ಒಳ್ಳೆ ಫೋಜನ್ನು ಕೊಟ್ಟರು. ಅದಕ್ಕೆ ನನಗೇನಿಲ್ಲ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನೀವು ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡಿ ಹಿಡಿದು ಒಬ್ರಿಗೆ ನ್ಯಾಯ ಕೊಡಿಸ್ರಿ, ಹಂಗೆ ಎಲ್ಲರಿಗೂ ನ್ಯಾಯ ಕೊಡಿಸ್ರಿ ಅನ್ನುವಂಥದ್ದು. ಒಂದು ಪ್ರಕರಣ ಭೇದಿಸಿ ಅದನ್ನ ಎತ್ತರಿಗೆ ಕೊಟ್ಟು ಜನರಿಗೆ ವಿಶ್ವಾಸ ಮೂಡಿಸಿರಿ. ಇಲ್ಲ ನಂಗಿಲ್ಲ, ನಾವು ಹೇಳಕತ್ತೀವಿ ಅನ್ನೋದು ವಿಶ್ವಾಸ ಮೂಡಿಸಿರಿ. ಇದಕ್ಕೂ ನಂದು ಸ್ವಾಗತ, ಅಭಿನಂದನೆ. ಅದು ಕೆಲಸ ಮಾಡಿದಕ್ಕಿಲ್ಲ ನಂಗೆ ಅಧಿಕಾರಿಗಳು ಎಲ್ಲರಿಗೆ ಜಿಲ್ಲಾ ಹಿಡ್ಕೊಂಡು ಎಲ್ಲ CCB ಪೊಲೀಸ್ ಅಂತ ನಾನು. ಆದ್ರೆ ಎಲ್ಲ ನೊಂದಿತರಿಗೆ ನೀವು ಇದನ್ನ ವಿಶೇಷ ಪ್ರಕರಣ ತಿಳ್ಕೊಂಡು ನೀವು ಅದನ್ನ ಬೇಗ ಇತ್ಯರ್ಥ ಮಾಡಿ ಆರೋಪಿಗಳ ಜಮೀನವ್ರಿಗೆ ಹೊಳೆ ಕೊಡ್ಬೇಕು, ರೊಕ್ಕನ ವಾಪಸ್ ಕೊಡ್ಬೇಕಲ್ಲ. ಕೆಲವೊಬ್ರು ಮೋಸ ಹೋಗ್ಯಾರ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಕೆಲವ್ರು ಗೊತ್ತಾಗಿ ತೋಡಾರ ಮುದ್ದಾಮ ಇದು ಡೂಪ್ಲಿಕೇಟ್ ಸೊಯ್ಲೆ ಸಿಗ್ತಾ ತೋಡ್ರಿ. ಕೆಲವ್ರು ಗೊತ್ತಾಗ್ಲಾರೆ ತಗೊಂಡಾರ ಅಮಾಯಕರು. ಇದೇನೋ ಜಮೀನು 50 ರೂಪಾಯಿ ಇದ್ದು 10 ರೂಪಾಯಿ ಸಿಗಾಕತ್ತೇಳಿ ಕೆಲವೊಬ್ರು ತೊಗೊಂಡಿರ್ಬೋದಿಲ್ಲ ನಂಗಿಲ್ಲ. ಆದ್ರೆ ರೊಕ್ಕ ಕಳ್ಕೊಂಡು ರೊಕ್ಕನೂ ಸಿಗಬೇಕು, ಜಮೀನು ಕಳ್ಕೊಂಡು ಜಮೀನು ಸಿಗಬೇಕು. ಈತ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೋ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ನನಗೆ ಇದಾಗಿದೆ. ಮತ್ತು ಇಷ್ಟೆಲ್ಲ ಪ್ರಕರಣ ಆದರೂ ಕೂಡ ಯಾವುದೇ ಅವರಿಗೆ ಗಂಭೀರವಾದಂಥ ಒಂದು ತನಿಖೆಯನ್ನ ಇನ್ನೂ ಮಾಡಿಲ್ಲ. ಒಂದು ತಂಡ ರಚನೆ ಮಾಡ್ತೀವಿ ಅಂತೇಳಿ ಮನೆ ಸಚಿವರು ಆದೇಶ ಮಾಡ್ಯಾರ. ಸಚಿವರು ಆದೇಶ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಸಚಿವರು ಆದೇಶ ಮಾಡಿಲ್ಲ ಅಂದ್ರೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಯಾರು ಒತ್ತಡ ತಡೀತಾ ಇದೆ ಅನ್ನುವಂಥದ್ದು ಇದು ಜನರಲ್ಲಿ ಸ್ವಲ್ಪ ಯಾರ್ಯಾರ ಮೇಲೆ ಸಂಶಯ ಬರಾಗ್ತದೆ. ಅಧಿಕಾರನಾಗಿದ್ದವ್ರು ಶಾಸಕರು ಇರ್ಬೋದು, ಬೇರೆ ಬೇರೆ ಶಾಸಕರ ಜೊತೆ ಇದ್ದವ್ರ ಮೇಲೆ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಬೇರೆ ಬೇರೆ ಜನರ ಮೇಲೆ ಸಂಶಯದ ವಾತಾವರಣ ಬಿಜಾಪುರ ನಗರದಲ್ಲಿ ಇವ್ರನ್ನ ಕಾಪಾಡ್ತಿದ್ದಾರೆ ಎನ್ನುವಂಥದ್ದು ಸಬ್ ರಿಜಿಸ್ಟರ್ ಮತ್ತು ಈ ಭೂಗಳದ ಒಂದು ಏನ್ರಿ ಒತ್ತಡಕ್ಕೆ ಮಣದಾರೆ ಅನ್ನುವಂಥ ಸಂಶಯ ಮಾಡಾಕ್ತಾರೆ. ಇದು ಕ್ಲಿಯರ್ ಆಗ್ಬೇಕಂದ್ರೆ ತಕ್ಷಣನೇ ಒಂದು ತಂಡ ರಚನೆ ಮಾಡಬೇಕು. ಎಲ್ಲ ಪ್ರಕರಣಗಳು ನಮ್ಮಲ್ಲಿದ್ದಂಥ ಪ್ರಕರಣಗಳ 50 ಅದಾವಲ್ಲ, ಇನ್ನೂ ಬಹಳಷ್ಟು ಪ್ರಕರಣಗಳವ. ಅವೆಲ್ಲ ಪ್ರಕರಣಗಳನ್ನ ಆದಷ್ಟು ಬೇಗನೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಾಗಿ ಪೊಲೀಸರು ವರದಿಗಳನ್ನು ಸಲ್ಲಿಸಬೇಕಲ್ಲ ಕೋರ್ಟಿಗೆ. ಅವರು ಮೂಲ ಏನು ಕಳ್ಕೊಂಡ್ರೆ ಅವ್ರಿಗೆಲ್ಲ ಜಮೀನು ಸಿಗಬೇಕು ಮತ್ತು ದುಡ್ಡು ಕಳ್ಕೊಂಡು ದುಡ್ಡು ಸಿಗಬೇಕು. ಇದು ನನಗೆ ವರಿಷ್ಠಾಧಿಕಾರಿ ಪೊಲೀಸರು ಹೇಳ್ಯಾರ. ಇಲ್ಲಿ ಸರ್ ಜಮೀನು ಸಿಗ್ಬೇಕಾದ್ರೆ ದುಡ್ಡು ಸಿಗ್ಬೇಕಲ್ಲ ಅಂದ್ರು. ಪ್ರಾಮಾಣಿಕಿದ್ರೆ ಅವ್ರಿಗೆ ಕೊಡಿಸ್ರಿ ಸರ್ ಅಂತ ಹೇಳಿದ. ಪ್ರಾಮಾಣಿಕಿದ್ರೆ ಅವ್ರನ್ನೂ ನೀವು ಕೊಡಿಸ್ರಿ.
ಅದಕ್ಕೆ 1 ವಾರಗಳ ಕಾಲ ನಾನು ಅವರಿಗೆ ಸಮಯ ಕೊಡಕ್ಕೆ ಬಯಸಿದ್ರೆ ಅವರು ಇವತ್ತಿನಿಂದನೇ 1 ವಾರ ಒಳಗಾಗಿ ಏನು ಒಂದು ತಂಡ ರಚನೆ ಮಾಡಿ ಯಾವ ರೀತಿ 1-2 ಪ್ರಕರಣಗಳನ್ನು ನೀವು ಭೇದಿಸಿ ಅವ್ರಿಗೆ ನ್ಯಾಯ ಕೊಡಿಸಿರಿ. ತಿರುಗಿ ಹೊರಗೆ ಬಂದ್ರು, ಅವರು ಒಳಗೆ ಹೋಗಿದ್ರಲ್ಲ, ಹೊರಗೆ ಬಂದ್ರು ಆಲ್ರೆಡಿ. ಇದೇನು ಭಾಳ ದೊಡ್ಡ ಇದು ಆಗಲಿಲ್ಲ, ಶಿಕ್ಷೆ ಆಗಲಿಲ್ಲ ಅವ್ರಿಗೆ, ಹೊರಗೆ ಬಂದ್ಬಿಟ್ರೆ. ಅದೇನು ಒಂದು ಯಾವುದೋ ಬ್ಯಾಂಕಿನ ಅದಕ್ಕೆ ರಿಟೈರ್ಡ್ ಅದಕ್ಕಿಗೆ 45 ಲಕ್ಷ ರೂಪಾಯಿ ವಾಪಸ್ ಕೊಡಿಸಿದ್ರಲ್ಲ, ಅದೇನು ಆರೋಪ ಇದ್ರಲ್ಲ, ಒಂದಿಬ್ಬರ ವಾಪಸ್ ಹೊರಗೆ ಬಂದಾರ. ಹೊರಗೆ ಬಂದು ತಿರುಗಾಡತ್ತಾರೆ ಬಿಜಾಪುರದಾಗ. ಅವರು 1 ವಾರದೊಳಗೆ ಆಗದೆ ಇದ್ರೆ 1 ವಾರದ ನಂತರ ಮತ್ತೊಂದು ಹೋರಾಟವನ್ನು ಹಾಕೋತೀವಿ ನಾವು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಮಾಡುವಂತ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗ ಎಲ್ಲರೂ ಕೂಡ ಬಹಳಷ್ಟು ಬಿಜಾಪುರದ ಜನರು ಆಶಾಭಾವನೆ ಹೊಂದಿದ್ದಾರೆ, ಏನೋ ಪ್ರಕರಣಗಳು ಇತ್ಯರ್ಥ ಆಗ್ತಾವನ್ನೋಂಥ ಆಶೀರ್ವಾದ. ಜನರ ವಿಶ್ವಾಸಕ್ಕೆ ದ್ರೋಹ ಆಗಬಾರದು. ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಂಗಿಲ್ಲ. ಸಂಪೂರ್ಣವಾಗಿ ನಾನು ಮೊದಲೇ ಪತ್ರಿಕಾ ಸಭೆಯಲ್ಲಿ ಕೂಡ ಹೇಳಿದ್ದೀನಿ, ಸಂಪೂರ್ಣವಾಗಿ ಎಲ್ರಿಗೂ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ. ನನಗೆ ಯಾವುದೇ ಒತ್ತಡಕ್ಕೆ ನಾನು ಮನೆಯಂಗಿಲ್ಲ ಅನ್ನುವಂಥ ಕೂಡ ಹಿಂದೆ ಹೇಳಿದ್ದೀನಿ. ಇವತ್ತು ನಾನು ಹೇಳಕ್ ಬಯಸ್ತಾ ಇದ್ದೀನಿ, ನಾನು ಸ್ವಲ್ಪ ದಿವಸ ಗ್ಯಾಪ್ ಮಾಡಿದೆ, ಏನೋ ಮಾಡಾತರ ಇದಕ್ಕೊಮ್ಮೆ ನೋಡು ಅಷ್ಟು ಅವ್ರಿಗೆ ಕಿರಿಕಿರಿ ಆಗ್ಬಾರ್ದು, ಅಥವಾ ಮಾಡೋ ಮುಂದಾಗ ನಾವು ಯಾಕೆ ಮಾಡೋದು ನೋಡ್ಬೇಕು ಎಲ್ಲಿ ತನಕ ಬರ್ತದೆ ಹೇಳಿ. ಯಾವಾಗ ನಾನು ಆ ಪ್ರಕರಣಗಳು ಎಲ್ಲ ಕೂಡ 30, 35, 38 ಅಂತೇಳಿ ಅಲ್ಲಿ ವಿಧಾನ ಪರಿಷತ್ನಾಗ ಇದು ಮಾಡಿದ್ರು, ನಾನೇ ಹುಡುಕಾಡಿದ್ರೆ ನನಗೊಂದು 50 ಸಿಕ್ಕಾವು. 50 ಕಾಪಿ ಅದಾವ ನನ್ನ ಕಡೆ FIR. ಇನ್ನೂ ಸಿಗ್ಬೇಕಾಗಿದೆ, ಸಿಕ್ಕಿಲ್ಲ. ಅವನು ಕೂಡ ಕಲೆಕ್ಟ್ ಮಾಡುವಂಥದ್ದು ನಾನು ಪ್ರಯತ್ನ ಮಾಡ್ತೀನಿ. ಅದು ಸಂಪೂರ್ಣವಾಗಿ ಇದನ್ನ ನೋಡಲ್ ಅಧಿಕಾರಿ ನೇಮಿಸಿ ಅಥವಾ ಜಿಲ್ಲಾಧಿಕಾರಿಗಳ ಸ್ವತಃ ನಾನು ಪೊಲೀಸ್ ಒಬ್ಬರಿಗೆ ಪ್ರೈವೇಟ್ ಆಗಿ ಕೇಳಿದೆ, ಒಬ್ಬರು ಆಫೀಸರ್ಗೆ, ಏನು ಸರ್ ನೀವು ಯಾಕೆ ಸ್ಲೋ ಮಾಡತ್ತೀರಿ ಅಂದೆ. ಸರ್ ನಾವೆಲ್ಲ ಡ್ಯೂಟಿ ಮಾಡ್ಬೇಕಲ್ಲ ಅಂದವ. ದಿನಾನು ಬಂದೋಬಸ್ತ್ ಮಾಡಬೇಕು, ಬೇರೆ ಬೇರೆ ಮೊಹರಮ್ ಹಬ್ಬಗಳು ಬರ್ತಾವ, ಅಲ್ಲಿ ಡ್ಯೂಟಿ ಮಾಡಬೇಕು. ಆಮೇಲೆ ಸಚಿವರು ಬಂದಾಕ್ರ, ಮುಖ್ಯಮಂತ್ರಿಗಳು ಅವು ಇವು ಪ್ರತಿಭಟನೆಗಳು ಬಂದಾಗ ಅವಕ್ಕೂ ನಾವು ಸೆಕ್ಯೂರಿಟಿ ಕೊಡಬೇಕು, ಈ ಕೆಲಸನ ಮಾಡಬೇಕು. ಇದಕ್ಕೆ ಪ್ರತ್ಯೇಕವಾಗಿ ಒಬ್ಬ DSP ಲೆವೆಲ್ದಾಗ ಅಥವಾ ಅಡಿಷನಲ್ ಲೆವೆಲ್ದಾಗ ಒಂದು 4-5 ಆಫೀಸರ್ ಇದ್ರಕ್ಕೆ ಬಿಟ್ರೆ ಆದಷ್ಟು ತೀವ್ರಗತಿಯಲ್ಲಿ ಇದನ್ನ ನಾವು ಇತ್ಯರ್ಥ ಮಾಡ್ಬೋದು ಅನ್ನೋಂಥದ್ದು ಪೊಲೀಸ್ ಅಧಿಕಾರಿ ನನಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ SP ಸಾಹೇಬರು ಇದಕ್ಕೊಬ್ರು ಯಾವ DSP ಲೆವೆಲ್ದಾನು ಇಬ್ರು ನೇಮಸ್ CPI ಅವ್ರ ಕೈಯಾಗ PSಗಳನ್ನ ಯಾವ ಕೆಲಸ ಹಚ್ಚಬಾರ್ದು. ಇದೇ ಒಂದು ಕೆಲಸ ಹಚ್ಚಿದ್ರೆ ನಾವು 4 ತಿಂಗಳು ಮುಗಿದು ಹೋಗ್ಬಿಡ್ತದೆ. ಸರ್ಕಾರಕ್ಕೆ ಇನ್ನೂ ಇದರದ ಬಗ್ಗೆ ನಮ್ಮ ಶಾಸಕರು ಕೂಡ ಗಂಭೀರವಾಗಿ ಅದನ್ನ ಸದನದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕಂದ್ರೆ ಅವ್ರೇನೋ ಧರಣಿ, ಆಮೇಲೆ ಇದು ST ನಿಗಮದ ಹಗರಣ, ಬೇರೆ ಬೇರೆ ಗದ್ದದಾಗ ಅದಾರ ಸದನದಾಗ. ನಿನ್ನೆ ನೋಡತ್ತೀನಿ 2-3 ಜನರಿಗೆ ನಾನು ಸಂಪರ್ಕ ಮಾಡಿ ನೀವು ಮಾತಾಡ್ರಿ ಅಂತೇಳಿ, ಅವ್ರಿಗೆ ಮಾತಾಡ್ತಾರೋ ಇಲ್ಲೇ ಅದು ಸದನದಾಗ ಮೊಟಕ್ ಆಗ್ತಾ ಗೊತ್ತಾಗತ್ತಿಲ್ಲ. ಆದ್ರೂ ಆಗದೇ ಇದ್ರು ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಇವ್ ಪ್ರಶ್ನೆ ಕೇಳಲಿ ಬಿಡ್ಲಿ, ನಾವು ಇಲ್ಲಿನೂ ಹೋರಾಟ ಮಾಡ್ತೀವಿ, ಪ್ರಸಂಗ ಬಂದ್ರೆ ಬೆಂಗಳೂರಾಗ ಮಾಡ್ತೀವಿ, ಇಲ್ಲಿನೂ ಹೋರಾಟ ಮಾಡ್ತೀವಿ. ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ, 1 ದಿವಸದ ಧರಣಿ ಸತ್ಯಾಗ್ರಹ ಮಾಡುವಂತಹದ್ದು ಸಾಂಕೇತಿಕವಾಗಿ ಮಾಡ್ತೀವಿ. ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇದ್ರೆ ಮುಂದಿನ ರೂಪರೇಷೆಗಳನ್ನ ಎಲ್ಲ ವಂಚಿತರನ್ನ, ಬಹಳಷ್ಟು ಜನ ನನ್ನ ಸಂಪರ್ಕದಲ್ಲಿದ್ದಾರೆ, 100 ಜನರು ಈ ವಂಚನೆಯಾದವರು ನನ್ನ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸುತ್ತಿನ ಯಾರೋ ಕಾನೂನು ತಜ್ಞರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿ ಮುಂದೆ ಹೋರಾಟವನ್ನು ಹೊರಿಸಬೇಕು ಅನ್ನೋದು ತಿಳ್ಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ.